ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಮೇಲ್ಮನವಿ ಸಲ್ಲಿಕೆ ಆಗ್ತಾ ಇದೆ ಕೋರ್ಟ್ಗೆ. ದಿನಕ್ಕೊಂದು ಕೋರ್ಟ್ ಆದೇಶ ಹೊರ ಬೀಳ್ತಾನೆ ಇದೆ. ಸುಮಾರು 1.5 ವರ್ಷದಿಂದ ಇದೇ ನಡೀತಾ ಇರೋದು. ಈಗ ಮತ್ತೊಂದು ಮೇಲ್ಮನವಿಯ ಸರದಿ ಶುರುವಾಗಿದೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾವುದೇ ಮಾಹಿತಿಯನ್ನು ನೀಡುವಾಗ ದ್ವಂದ್ವ ಹೇಳಿಕೆಯನ್ನು ನೀಡಿದರು. ಇದಕ್ಕಾಗಿಯೇ ರತ್ನಪ್ರಭಾ ಅವರನ್ನು ಪಾಟಿ ಸವಾಲು ಮಾಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸೆಷನ್ಸ್ ಕೋರ್ಟ್ಗೆ SPP ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಸೆಷನ್ಸ್ ಕೋರ್ಟ್ ಇದನ್ನು ವಜಾ ಮಾಡಿತ್ತು. ಈಗ ಈ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗೋದಕ್ಕೆ ತಯಾರಿ ನಡೆದಿದೆ. ಈ ವಾರದ ಅಂತ್ಯದಲ್ಲಿ ಅರ್ಜಿ ಸಲ್ಲಿಕೆಗೆ ತಯಾರಿ ಆಗಿದೆ. ಹೈಕೋರ್ಟ್ನಲ್ಲಿ ಏನು ಹೇಳ್ತಾರೆ ನೋಡಬೇಕು. ಯಾಕೆಂದರೆ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ, ಕೋರ್ಟಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಇವ್ರನ್ನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ SPP ಪ್ರಸನ್ನಕುಮಾರ್ ಅವರು ಕೇಳ್ಕೊಂಡಿದ್ದರು. ಕೋರ್ಟ್ ಅದನ್ನು ನಿರಾಕರಿಸಿತ್ತು, ಸೆಷನ್ಸ್ ಕೋರ್ಟ್. ಈಗ ಈ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗೋದಕ್ಕೆ ವಕೀಲರ ತಂಡ, ಸರ್ಕಾರಿ ವಕೀಲರ ತಂಡ ನಿರ್ಧಾರವನ್ನು ಮಾಡಿದೆ.